ನಮಸ್ತೆ. ಈ ವಿಡಿಯೋದಲ್ಲಿ ಕನಕದಾಸರ ಬಗ್ಗೆ ತಿಳ್ಕೊಳ್ಳೋಣ. ಕನಕದಾಸರು ಪುರಂದರದಾಸರ ಸಮಕಾಲೀನರು. ಇವರು ಧಾರವಾಡ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ 1508ನೇ ಇಸ್ವಿಯಲ್ಲಿ ಜನಿಸಿದರು. ಇವರ ತಂದೆ ಬೀರಪ್ಪ ನಾಯಕ ಹಾಗೂ ತಾಯಿ ಬಚ್ಚಮ್ಮ. ಕನಕದಾಸರ ತಂದೆ ವಿಜಯನಗರದ ಅರಸರ ಬಳಿ ದಂಡನಾಯಕನಾಗಿ ಸೇವೆ ಸಲ್ಲಿಸುತ್ತಿದ್ದರು. ತಂದೆಯ ಮರಣದ ನಂತರ ಕನಕದಾಸರು ವಿಜಯನಗರ ಸಂಸ್ಥಾನದಲ್ಲಿ ತಂದೆಯ ಕೆಲಸವನ್ನು ವಹಿಸಿಕೊಂಡರು. ಕನಕದಾಸರ ಮೊದಲಿನ ಹೆಸರು ತಿಮ್ಮಪ್ಪ. ದಾಯಾದಿಗಳ ಕಿರುಕುಳದಿಂದಾಗಿ ವೈರಾಗ್ಯ ತಾಳಿ ಇವರು ಕಾಗಿನೆಲೆ ಎಂಬ ಗ್ರಾಮಕ್ಕೆ ಬಂದು ನೆಲೆಸಿದರು. ಇವರ ಇಷ್ಟ ದೇವತೆ ಕಾಗಿನೆಲೆಯ ಆದಿಕೇಶವ ಸ್ವಾಮಿ. ತಮ್ಮ ಐಶ್ವರ್ಯವನ್ನು ಕಾಗಿನೆಲೆ ದಡದಲ್ಲಿರುವ ಆದಿಕೇಶವ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ವಿನಿಯೋಗಿಸಿದರು. ಕಾಲಾನಂತರ ಜೀವನದಲ್ಲಿ ವಿರಕ್ತಿ ಹೊಂದಿ ಹರಿಕೀರ್ತನೆ ಮಾಡುತ್ತಾ ವ್ಯಾಸರಾಜರಿದ್ದಲ್ಲಿಗೆ ಬಂದು ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಮಂತ್ರೋಪದೇಶ ಪಡೆದು ಹರಿದಾಸರೆಂದು ಪ್ರಸಿದ್ಧರಾದರು. ಒಮ್ಮೆ ಕನಕದಾಸರು ಉಡುಪಿಯ ದೇವಸ್ಥಾನದ ಒಳಗೆ ಹೋಗಲು ಆಶಿಸಿದರು. ಆದರೆ ಅಲ್ಲಿ ಅವರನ್ನು ಸೇರಿಸಲಿಲ್ಲ. ಇದರಿಂದ ದುಃಖಗೊಂಡ ದಾಸರು ಹಿಂದಿನ ಕಿಟಕಿಯ ಬಳಿ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂಬ ಹಾಡನ್ನು ಹಾಡಿದರು. ತಕ್ಷಣವೇ ಇವರ ಮೊರೆ ಕೇಳಿ ಶ್ರೀಕೃಷ್ಣ ಪರಮಾತ್ಮ ಇವರ ಕಡೆ ತಿರುಗಿ ದರ್ಶನವಿತ್ತನು. ಇಂದಿಗೂ ಆ ಕಿಟಕಿ ಕನಕನ ಕಿಂಡಿ ಎಂದೇ ಪ್ರಸಿದ್ಧವಾಗಿದೆ. ಸಮಾಜದ ಪಿಡುಗಾದ ಜಾತಿ ಪದ್ಧತಿ ತಾರತಮ್ಯತೆ ಬಗ್ಗೆ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಕುಲವೆಂದು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ತನು ನಿನ್ನದು ಜೀವನ ನಿನ್ನದು ಮುಂತಾದವು ಇವರ ಪ್ರಸಿದ್ಧ ಕೃತಿಗಳು. ಕನಕದಾಸರು ತಮ್ಮ ಇಷ್ಟ ದೇವರಾದ ಕಾಗಿನೆಲೆ ಆದಿಕೇಶವನ ಅಂಕಿತದಲ್ಲಿ ಕೀರ್ತನೆಗಳನ್ನು ರಚಿಸಿದರು. ನಳಚರಿತ್ರೆ, ಹರಿಭಕ್ತಿಸಾರ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ ಇವರ ಅದ್ಭುತ ಕಾವ್ಯಗಳು. ಕನಕದಾಸರು 1607ನೇ ಇಸ್ವಿಯಲ್ಲಿ ಆದಿಕೇಶವನಲ್ಲಿ ಐಕ್ಯ ಹೊಂದಿದರು. ಇವರ ಸಮಾಧಿ ಕಾಗಿನೆಲೆಯಲ್ಲಿದೆ.